ಸೊ ಹೇ ಗೈಸ್, ಇವಾಗ ಮತ್ತೆ ಶಾಪಿಂಗ್ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಇವತ್ತು ನಮ್ಮದು ಮತ್ತು ನನ್ನ ತಮ್ಮ ಬರ್ತಡೇ ಶಾಪಿಂಗ್ ಇದೆ. ಸೊ ಹೋಗೋದು, ಶಾಪಿಂಗ್ ಮಾಡೋದು, ಬರೋದು. ಬನ್ನಿ ಇವಾಗ ಹೋಗೋಣ. ಎಲ್ಲರೂ ರೆಡಿ ಆಗಿದ್ದಾರೆ. ಬನ್ನಿ ಗೈಸ್, ಸ್ವಲ್ಪ ಬೀಗ ಹಾಕೊಂಡು ಹೋಗೋಣ. ನೋಡಿ ಗೈಸ್, ನಾನು ಬಿಟ್ಟೆ ಹೋಗ್ಬಿಟ್ಟಿದ್ದಾರೆ. ನೋಡಿ ಅಲ್ಲಿಗಿದ್ದಾರೆ ಅವಳು ಇನ್ಸ್ಟಲ್ಲಿ ನೋಡಿ, ನಮ್ಮ ಲಸಿಕಾ ನನ್ನ ಬಿಟ್ಟೆ ಹೋಗ್ಬಿಟ್ಟಿದ್ದಾರೆ. ನಮ್ಮ ಅಮ್ಮಂಗೆ ನನ್ನ ತಮ್ಮ ಇದ್ದರೆ ಸಾಕು ಗೈಸ್, ಅದು ನನ್ನ ಕಡೆ ನೋಡೋದು ಇಲ್ಲ. ಹಂಗೆ ನಮ್ಮಮ್ಮ ಹಿಂಗೆ ಆಟೋ ಸಿಕ್ಕಿಲ್ಲ ಇರ್ಬೋದು, ಅದಕ್ಕೆ ನಿಂತಿದ್ದಾರೆ. ಬನ್ನಿ ಇವಾಗ ಹೋಗೋಣ. ಸಂಜೆ 6 ಗಂಟೆ ಆಗಿದೆ ಗೈಸ್. ಸರಿ, ಇಲ್ಲೇ ಇದ್ದಾರೆ ನೋಡಿ. ನಾವಿವತ್ತು ಬಂದಿರೋದು ಸ್ಟುಡಿಯೋ. ಬನ್ನಿ ಹೋಗೋಣ ಒಳಗೆ. ಓಕೆ ಗಾಯ್ಸ್, ನಾವು ಎಂಟ್ರಿ ಆದ್ವಿ. ಇವಾಗ ನಮ್ಮ ಬಾಯ್ಸ್ ಸೆಕ್ಷನ್ ಹೋಗೋಣ. ಬನ್ನಿ ನೋಡೋಣ, ಹೊಸ ಕಲೆಕ್ಷನ್ಸ್ ಬಿಟ್ಟಿರಬೇಕು. ಬನ್ನಿ ಗೈಸ್ ಹೋಗೋಣ. ನೋಡಿ ಬಂದ್ವಿ ಗೈಸ್. ಅಷ್ಟು ರಶ್ಶೇ ಇಲ್ಲ ನೋಡಿ. ಎಷ್ಟು ರಶ್ ಆಗಬೇಕಿತ್ತು, ಹಬ್ಬದ ಸೀಸನ್ಗೆ ರಶ್ಶೇ ಇಲ್ಲ. ಇದೊಂದು 4 ಪರ್ಫ್ಯೂಮ್ ನೋಡಿದೆ, ಯಾವುದು ಇಷ್ಟ ಆಗಿಲ್ಲ, ಚೆನ್ನಾಗಿಲ್ಲ ಯಾವುದು. ಸೊ ಇಲ್ಲಿ ಬಂದು ನೋಡಿದ್ರೆ ಇದು ಯಾವುದೋ ಹಾಟ್ ಚಾಕ್ಲೇಟ್ ಶೀಟ್ ಮಾಸ್ಕ್ ಅಂತ. ಇದೆಲ್ಲ ಫ್ಲೇವರ್ಸ್ಗಳು ಚಾಕ್ಲೇಟ್ ಆಗಿದೆ, ಫ್ಲೇವರ್ಸ್ಗಳ್ದು ಫೇಸ್ ಮಾಸ್ಕ್ ಎಲ್ಲ ಬಿಡ್ತಾವೆ. ಇದು ಸಿನಿಮನ್ ರೋಲ್ ಅಂತೆ, ಇದು ವಾಫಲ್ ಅಂತೆ, ಇದು ಯಾವುದು ಕ್ಯಾಂಡಿ ಐಸ್ ಕ್ರೀಮ್. ಗೈಸ್ ಬಂದರು, ಇಲ್ಲಿ ಪಪ್ಪನೂ ಬಂದಿದ್ದಾರೆ. ಬರೀ ಇವಾಗ ಹೋಗೋಣ, ಶಾಪಿಂಗ್ ಸ್ಟಾರ್ಟ್ ಮಾಡೋಣ. ಇದು ಸರಿ ಆಯ್ತು ಕೊಡಿ. ಇದು ಯಾವ್ದು ಎಕ್ಸ್ಟ್ರಾ ಸ್ಮಾಲ್ ಗೈಸ್. ಟ್ರೈಲ್ ರೂಮಲ್ಲಿ ಇದ್ದೀನಿ, ನೋಡೋಣ ಹಾಕೊಂಡು ಬಟ್ಟೆ ವೇರ್ ಮಾಡಿ ತೋರಿಸ್ತೀನಿ. ಇದು ನೋಡಿ, ಇದು ನನ್ನ ಸೆಲೆಕ್ಷನ್ನು. ಸೊ ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಇವಾಗ ನಮ್ಮಮ್ಮ ಒಂದು ಇದು ಮಾಡಿದ್ದಾರೆ ಗೈಸ್. ಇದೊಂದು ತೊಗೊಂಡಿದೆ, ಬಟ್ ಇದು ಲೂಸ್ ಆಗ್ತಾಯಿದೆ ಭಾಳ. ಸೊ ಇದನ್ನೊಂದ್ಸಲ ಹಾಕೊಂಡು ನೋಡ್ತೀನಿ ಗೈಸ್. ಅಮ್ಮ ಕೊಟ್ಟಿರೋದು ಇದನ್ನು. ಸೊ ನೋಡೋಣ, ಇದನ್ನೊಂದ್ಸಲ ಹಾಕ್ಕೊಂಡು ಗೈಸ್. ಇದು ಅಮ್ಮ ಕೊಟ್ಟಿರೋದು, ಅಮ್ಮ ನೋಡಿರೋದು. ಇದು ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಸೊ ಇವಾಗ ಕೇಳೋಣ ಬನ್ನಿ ಗೈಸ್. ಅಪ್ಪ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಗೈಸ್. ಸೊ ಈ ಜೀನ್ಸ್ ಟಾಪ್ ತೊಗೊಂಡಿದ್ದೀನಿ. ಸೊ ಚೆನ್ನಾಗಿ ಅನಿಸ್ತು, ಫಿಟ್ ಕೂಡ ಚೆನ್ನಾಗಿದೆ, ಕಂಫರ್ಟ್ ಕೂಡ ಚೆನ್ನಾಗಿದೆ. ಸೊ ಇನ್ನು ಮೇಲಿಂದು ಡ್ರೆಸ್ನ ಸೆಲೆಕ್ಟ್ ಮಾಡಿಲ್ಲ. ಓಕೆ ಗಾಯ್ಸ್, ಶಾಪಿಂಗ್ ಎಲ್ಲ ಮುಗಿಸಿದೆ. ಹೋಗೋಣ ಬನ್ನಿ. ನಿಮಗೆ ಔಟ್ಫಿಟ್ ಇವಾಗಲೇ ತೋರಿಸಲ್ಲ, ಯುಗಾದಿ ಹಬ್ಬದ ದಿವಸ ತೋರಿಸ್ತೀನಿ. ಸೊ ಹೋಗೋಣ ಬನ್ನಿ ಗೈಸ್. ಇಲ್ಲಿ ನೋಡಿ, ನಮ್ಮ ಲಸಿಕನ್ ಕೂಡ ಶಾಪಿಂಗ್ ನಡೀತಾ ಇದೆ. ವಾವ್ ಲಸಿಕಾ, ವಾವ್ ಲಸಿಕಾ ಮಸ್ತ್ ಇದೆ. ಅವರೆಲ್ಲ ಸೆಲೆಕ್ಟ್ ಮಾಡಲಿ, ನಾವಂತೂ ನಮ್ಮ ಪರ್ಫ್ಯೂಮ್ಸ್ಗೆ ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಬಟ್ಟೆಗಿಂತ ಭಾಳ ಇಷ್ಟ ಗೈಸ್ ಇದು ಪರ್ಫ್ಯೂಮ್ಸು. ಗೈಸ್ ಯಾವ್ದು ಚೆನ್ನಾಗಿದೆ ಗೊತ್ತಾ, ಎಲ್ಲದಕ್ಕಿಂತ ಇದು ಚೆನ್ನಾಗಿದೆ. ಗ್ರೀನ್ ಕಲರ್ ಮಸ್ತ್ ಇದೆ ಪರ್ಫ್ಯೂಮ್ ಮಾತ್ರ. ಸ್ವಲ್ಪ ಲೆಮನಿ ಆ ಥರ ವೈಬ್ಸ್, ಒಂಥರ ಫ್ರೆಶ್ ನೋಟ್ಸ್ಗಳಿದೆ. ಇದು ಕೂಡ ಚೆನ್ನಾಗಿದೆ. ಡಾರ್ಕ್ ನೈಟ್ ಇದು ಕೂಡ ಚೆನ್ನಾಗಿದೆ. ಇದು ಟ್ರೈ ಮಾಡಿ. ಮೆಕ್ಸಿಕೋ ಕೂಡ ಚೆನ್ನಾಗಿದೆ. ಆಫ್ಟರ್ ಅವರ್ಸು, ಮೆಕ್ಸಿಕೋ, ಅದು ಇದು ಎಲ್ಲ ಚೆನ್ನಾಗಿದೆ ಗೈಸ್. ಬಾಡಿ ಮಿಸ್ಟಲ್ಲಿ ಇದು ಚೆನ್ನಾಗಿದೆ, ಗ್ರೇ ಕಲರ್ ಸ್ಮೋಕಿ, ಇದು ಚೆನ್ನಾಗಿದೆ. ಇವು ಎಲ್ಲ ಅಷ್ಟೇ ಚೆನ್ನಾಗಿದೆ ಗೈಸ್, ಎಲ್ಲ ಚೆನ್ನಾಗಿದೆ ಪರ್ಫ್ಯೂಮ್ಸ್. ಇನ್ನು ಕೆಳಗೆ ಗರ್ಲ್ ಸೆಕ್ಷನಲ್ಲಿ ಭಾಳ ಚೆನ್ನಾಗಿದೆ ಪರ್ಫ್ಯೂಮ್. ಅಲ್ಲೋಡಿ, ಗಾಡಿ ಲಾರಿ ಓವರ್ಲೋಡ್ ಆಗಿಬಿಟ್ಟು ಸೊಟ್ಟ ಬಗ್ಬಿಟ್ಟಿದೆ. ಓ ಮೈ ಗಾಡ್. ನೋಡಿ, ಅದು ಏನೋ ಐಟಮ್ ಗೊತ್ತಾಗ್ತಿಲ್ಲ, ಗೋಧಿ ಅನಿಸುತ್ತೆ ಇಲ್ಲ ಬೇರೆ ಅನಿಸುತ್ತೆ. ನೋಡಿ ಪೂರ್ತಿ ಬಿದ್ದೋಗ್ಬಿಟ್ಟಿದೆ, ಅದು ಓವರ್ಲೋಡ್ ಆಗಿಬಿಟ್ಟು ಗಾಡಿನೇ ಸೊಟ್ಟ ಆಗ್ಬಿಟ್ಟು. ಚಾಲುಕ್ಯ, ಇದು ಚಾಲುಕ್ಯ
ಅದು ಕದಂಬ. ಕನ್ನಡ ಮಾತಾಡನೆ. ಇದು ಕದಂಬಲೇ. ಯಾವುದು ಇದು ಕದಂಬ. ಇದು ಕದಂಬ. ಅದು ಚಾಲುಕ್ಯ. ಅದು ನಮ್ಮ ಟೀಮು. ಅದು ಗೈಸ್ ಅದು ನಮ್ಮ ಕ್ಲಾಸ್ ಅವ್ರು ನೋಡಿ. ಅಲ್ಲಿ ನಮ್ಮ ವಾಸಿದಾನೆ, ಅವರು ವಿಶ್ವಾಸು ಅವರೆಲ್ಲರಿದ್ದಾರೆ. ನಾವೇನು ಆಡ್ತಿಲ್ಲ, ನಿಂತ್ಕೊಂಡು ನೋಡ್ತಿದ್ದಾರೆ ಅಷ್ಟೇ. ನಿಂತ್ಕೊಂಡು ನೋಡೋದಷ್ಟೇ. ಗೈಸ್ ಬಿಸಿಲು, ಅದಕ್ಕೊಂದು ಕಾರಣಕ್ಕೋಸ್ಕರ ನಾನು ಆಡ್ತಿಲ್ಲ. ನೋಡಿ ಎಲ್ಲ ನಮ್ಮ ಕಾಲೇಜವ್ರು ಇದ್ದಾರೆ ಪೂರ್ತಿ ಇಲ್ಲಿ. ಅಲ್ಲಿ ಪೂರ್ತಿ ನಮ್ಮ ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ಟೀಚರ್ಸು. ಈ ಕಡೆ ಎಲ್ಲ ನಮ್ಮ ಸ್ಟೂಡೆಂಟ್ಸು, ನಮ್ಮ ಫ್ರೆಂಡ್ಸು ಎಲ್ಲರೂ ಇಲ್ಲೇ ಇದ್ದಾರೆ. ಗೈಸ್ ಇವಾಗ ನಾವು ವಿಕೆಟ್ ಹೋಯ್ತು, ಆಡ್ತಿದ್ದಾರೆ. ಗೈಸ್ ಇವಾಗ 3 ವಿಕೆಟ್ ಹೋಗ್ಬಿಟ್ಟಿದೆ. ಒಟ್ಟಿಗೇನೆ 3 ವಿಕೆಟ್ ಹೋಗುತ್ತೆ. ಸೊ ಕುತ್ಕೊಂಡಿದ್ದೀವಿ. ನಮ್ಮ ಟೀಮ್ ಆಲ್ರೆಡಿ ಸೋತು ಕುತ್ಕೊಂಡ್ಬಿಟ್ಟಿದೆ ಗೈಸ್. ನಮ್ಮ ಟೀಮು 1 ರನ್ನಲ್ಲಿ ಅಷ್ಟೇ ಸೋತಿರೋದು. ಸೊ ನೋಡಿ ಎಲ್ಲ ಕುತ್ಕೊಂಡಿದ್ದಾರೆ. ಅಲ್ಲಿ ಹುಡುಗಿರಿದ್ದಾರೆ, ಇಲ್ಲಿ ನಮ್ಮ ಹುಡುಗರಿದ್ದಾರೆ. ನಾನು ಒಬ್ಬನೇ ಇಲ್ಲೇ ಕುತ್ಕೊಂಡಿದ್ದೀನಿ. ಇವಾಗ ಇನ್ನೊಬ್ರು ಹೋದ್ರು ಬ್ಯಾಟಿಂಗಿಗೆ. ಮತ್ತೊಬ್ಬ ದಾಂಡಿಗ ಶಿವಶಂಕರ್. ಸೆವೆನ್ ವಂಡರ್ಸ್ ಪಲಕ್ಷ. ಇನ್ನೇ ಡ್ರ್ಯಾಗನ್ ಫೋನ್ ಮಾಡಿದ್ರೆ ನಿಮ್ಗೆ ಗೊತ್ತಿಲ್ಲ, ಗೇಮ್ ಮಾಡ್ತಿದ್ದೆ. ಆಲ್ಗತ್ತು ಮಾಡಿಲ್ಲ, ಏನು ಯಾಕೆ ಫೋನ್ ಮಾಡಿಲ್ಲ. ಗೈಸ್ ನನ್ನ ಹತ್ರ ದುಡ್ಡಿಲ್ಲ, ನವಾಜ್ ಕೊಡಿಸ್ತಿರೋದು. ಓಕೆ ಗೈಸ್ ಇವಾಗಿನ ಎಲ್ಲ ಮ್ಯಾಚ್ಗಳು ಮುಗೀತು. ಸೊ ಅಲ್ಲಿ ಬಿಸಿಲು ಇರೋಕ್ಕಾಗಲಿಲ್ಲ. ಸೊ ಅದಕ್ಕೆ ಒಂದು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಬರ್ತೀನಿ. ಇವಾಗ ಹೋಗ್ತಾ ಇದ್ದೀನಿ ಹೋಟ್ಲ ಹತ್ರ ನಡ್ಕೊಂಡು. ಅಪ್ಪ ಕಾಯ್ತಾರೆ ಅಂತ ಹೋಗೋಣ ಬನ್ನಿ. ಹಾಯ್ ಗೈಸ್, ನಾನು ನಿಮ್ಮ ಯಶವಂತ್ ಮಾತಾಡ್ತಾ ಇದ್ದೀನಿ. ಗೈಸ್ ಇವತ್ತು ಒಂದು ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ಬಿಕಾಸ್ ನಾನು ಅಮೆಝಾನಿಂದ ಒಂದು ಪ್ರಾಡಕ್ಟ್ ತರಿಸಿದ್ದೀನಿ. ಆ ಪ್ರಾಡಕ್ಟ್ ಏನು ಅಂತ ನಿಮಗೆ ತೋರಿಸ್ತೀನಿ, ಹಾಗೂ ಅದ್ರ ರಿವ್ಯೂ ಕೂಡ ಮಾಡ್ತೀನಿ. ಒಬ್ಬ ಇನ್ಫ್ಲೂಯೆನ್ಸರ್ಗೆ, ಒಬ್ಬ ಬ್ಲಾಗರ್ಗೆ ಇದು ಮಾತ್ರ ಬೇಕೇ ಬೇಕು. ಸೊ ಬನ್ನಿ ಗೈಸ್, ಅದನ್ನು ಓಪನ್ ಮಾಡೋಣ, ನಿಮಗೆ ತೋರಿಸ್ತೀನಿ ಅದೇನು ಅಂತ. ಇದು ಅಮೆಝಾನ್ ಬಿಲ್ಲು, ಸೊ ಇದೇನು ಬೇಕಾಗಿಲ್ಲ ಗೈಸ್. ಆಗಲೇ ಓಪನ್ ಮಾಡಿದ್ದೀನಿ, ಅದು ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗಲಿಲ್ಲ. ಸೊ ನಿಮಗೂ ತೋರಿಸ್ಬೇಕು ಅಂತ ಮತ್ತೊಂದು ಸಲ ಫಸ್ಟಿಂದ ಮಾಡೋಣ. ಗೈಸ್ ಇದೆ ಇದೆ ಗೈಸ್. ಇದು ಬಂದ್ಬಿಟ್ಟು ಡಿಜಿಟೆಕ್ 2-in-1 ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್. ನನಗೆ ಭಾಳ ದಿವಸದಿಂದ ಒಂದು ಬಡ್ಜೆಟ್ ಫ್ರೆಂಡ್ಲಿ ಆಗಿರೋ ಮೈಕ್ ಕೂಡ ಬೇಕಿತ್ತು. ವ್ಲಾಗಿಂಗ್ ಆಗಲಿ, ನನಗೆ ಭಾಳ ಬೇರೆ ಹೊರಗಡೆ ಹೋಗ್ತಾ ಇರ್ತೀನಿ. ಸೊ ಅವಾಗ ಭಾಳ ಅಂದರೆ ಭಾಳ ಸೌಂಡು, ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಬರ್ತಿರುತ್ತೆ. ಸೊ ಅದಕ್ಕೋಸ್ಕರ ನನಗೊಂದು ಮೈಕ್ ಕೂಡ ಬೇಕಿತ್ತು. ಸೊ ಆ ಮೈಕ್ ತೊಗೊಬಂದಿದ್ದೀನಿ. ಇದು ಜಸ್ಟ್ 1800 ಅನಿಸುತ್ತೆ ಗೈಸ್, 1800 ರೂಪಾಯಿ ಅಂತ ಏನೋ ಅನಿಸುತ್ತೆ. ಸೊ ಬನ್ನಿ ಇವಾಗ ಓಪನ್ ಮಾಡೋಣ. ಗೈಸ್ ನೋಡ್ಬೋದು ನೀವು, ಈ ಥರ ಇದೆ. ಸೊ ಓಪನ್ ಮಾಡಿದ ತಕ್ಷಣ ಇದೊಂದು ಕಾರ್ಡ್ ಥರ ಬರುತ್ತೆ, ಬ್ರ್ಯಾಂಡಿಂದು. ಸೊ ನಮ್ಮ ಮೈನ್ ಪ್ರಾಡಕ್ಟ್ ಏನು ಅಂದರೆ ಇದೆ. ಸೊ ಇದು ಬಂದ್ಬಿಟ್ಟು ಮೈಕು ಗೈಸ್. ನೀವು ಅಂದ್ಕೊಬೋದು ಏನಿಷ್ಟು ಚಿಕ್ಕದಾಗೈತೆ ಇದು ಅಂತ, ಏನೋ ಗಾದೆ ಇದೆಯಲ್ಲ ಗೈಸ್, ಚಿಕ್ಕದಾಗಿದ್ರು ಚೊಕ್ಕದಾಗಿ ಅಂತ. ಸೊ ಆ ಥರದ್ದು ಇದು. ಸೊ ನೋಡ್ಬೋದು, ಇದನ್ನು ಹಿಂಗೆ ಓಪನ್ ಮಾಡೋಕ್ಕಾಗಲ್ಲ, ಹಿಂಗೆ ಓಪನ್ ಮಾಡೋಕ್ಕೆ, ಹಿಂಗೆ ಓಪನ್ ಮಾಡೋಕ್ಕೆ
ಇದನ್ನು ಓಪನ್ ಮಾಡಬೇಕು ಅಂದರೆ ಇದು ಬೇರೆನೇ ವೇ ಇದೆ. ಸೊ ಈ ಥರ ಸ್ಲೈಡ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ಗೈಸ್ ಇದೆ ನೋಡಿ ಮೈಕು, ಇದು ಒಂದು 2 ಮೈಕು. ಸೊ ದೀಸ್ ಆರ್ ಮ್ಯಾಗ್ನೆಟ್ದು ಮೈಕ್ ಇದು. ಸೊ ನಾವು ಈ ಥರ ಅಂಟಿಸ್ಕೊಳ್ಳೋಕೆ ಬರಲ್ಲ ಗೈಸ್, ಈ ಥರ ಕ್ಲಿಪ್ ಥರ ಇರುತ್ತಲ್ಲ ಆ ಥರದಲ್ಲ ಇದು. ಸೊ ಇದು ಮ್ಯಾಗ್ನೆಟಿಕ್ಕು. ಸೊ ನೋಡ್ಬೋದು ನೀವು ಈ ಥರ ಇಷ್ಟೇ ಇದು ಗೈಸ್, ಈ ಥರ ಅಂಟ್ಕೊಳ್ಳುತ್ತೆ. ಈ ಥರ ಫುಲ್ ಸ್ಟ್ರಾಂಗ್ ಇದೆ ಗೈಸ್, ಎಲ್ಲೂ ಬೀಳಲ್ಲ, ಸ್ಟ್ರಾಂಗ್ ಇದೆ. ಸೊ ಇಲ್ಲಿ ಹಾಕ್ಕೊಂಡು ಈ ಥರ ಹಿಂಗೆ ಒಳಗೆ ಈ ಥರನೂ ಹಾಕೋಬೋದು, ಬೇಡ ಅಂದರೆ ಈ ಥರ ಇದನ್ನು ಒಳಗೆ ಹಾಕ್ಕೊಂಡು ಮೈಕ್ನ ಈ ಥರನೂ ಹಾಕ್ಕೋಬೋದು. ಸೊ ನಮಗೆ ಮೈಕ್ ಕಾಣಬಾರ್ದು ಅಂತ ಅಂದರೆ ನಾವು ಈ ಥರನೂ ಹಾಕ್ಕೋಬೋದು. ಸೊ ಇವಾಗ ಇದ್ರ ಜೊತೆಗೆ ಒಂದು ಬಾಕ್ಸ್ ಇದೆ. ಸೊ ಗೈಸ್ ಇದರಲ್ಲಿ ಆಫರ್ಸ್ ಇದೆ ಗೈಸ್, ಅಂದರೆ ಇದಿದೆ. ಸೊ ಭಾಳ ಗಾಳಿ ಇರೋ ಜಾಗದಲ್ಲಿ ಈ ಥರ ಸೌಂಡ್ ಬರುತ್ತೆ ಗೊತ್ತಾ ಗೈಸ್, ಮಾತಾಡ್ತಿರ್ಬೇಕಾದ್ರೆ ಫೋನಲ್ಲಿ ನೀವು ಯಾರ ಜೊತೆ ಏನಾದರೂ ಭಾಳ ಗಾಳಿ ಇರೋ ಜೊತೆ ಮಾತಾಡೋ ಗಾಳಿ ಸೌಂಡ್ ಬರುತ್ತೆ ನೋಡಿ ಫೋನಲ್ಲಿ, ಅದು ಇದು ಹಾಕಿದ್ರೆ ಆ ಥರ ಬರಲ್ಲ, ಆಲ್ಮೋಸ್ಟ್ ಸ್ವಲ್ಪ ಆದರೂ ಕಂಟ್ರೋಲ್ ಆಗುತ್ತೆ. ಸೊ ಈ ಥರದ್ದೊಂದು 2 ಇದೆ, ಇದು ಒಂದು ಮತ್ತು ಇದು ಒಂದು, ಜೊತೆಗೆ ಇದಕ್ಕೆ ಇನ್ನೊಂದು ಚಾರ್ಜರ್ ಇದೆ ಗೈಸ್, ಇದಕ್ಕೆ ಕೇಬಲ್, ಚಾರ್ಜರ್ ಅಲ್ಲ ಕೇಬಲ್ ಇದು. ಸೊ ಇದನ್ನು ಓಪನ್ ಮಾಡಿಲ್ಲ, ಮಾಡಿದೆ ಇವಾಗ. ಸೊ ಇದು ಚಾರ್ಜರ್, ಇದು ಸಿ ಟೈಪೇ. ಸೊ ಇವಾಗ ಇದರಲ್ಲಿ 2 ಇದೆ ಗೈಸ್, ನೋಡ್ಬೋದು ಮೈಕು, ಇದು ಕನೆಕ್ಟ್ ಮಾಡೋದು, ಇದು ಮೈಕು, 2 ಮೈಕ್ ಇದೆ, ಒಂದು ಇಲ್ಲಿ ಹಾಕಿದ್ದೀನಿ, ಒಂದು ಇಲ್ಲಿ ಹಾಕಿದ್ದೀನಿ. ಸೊ ನಿಮಗೆ ಇವಾಗ ನಾನು ಮೈಕ್ ಕನೆಕ್ಟ್ ಮಾಡಿಲ್ಲ, ನಿಮಗೆ ಸ್ವಲ್ಪ ಹಿಂದೆ ನೀರು ಬೀಳ್ತಾ ಇದೆ, ಸ್ವಲ್ಪ ಮಳೆ ಬರ್ತಾ ಇದೆ ರೂಟಲ್ಲಿ. ಸೊ ಅದಕ್ಕೋಸ್ಕರ ನಿಮಗೆ ಆ ಥರ ಕಾಣ್ತಿರ್ಬೋದು, ಸೊ ಸಾರಿ ಕೇಳಿಸ್ತಿರ್ಬೋದು ಬೇರೆ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಕೂಡ. ಸೊ ಇವಾಗ ಮೈಕ್ ಹಾಕಿ ನಿಮಗೆ ರಿವ್ಯೂ ಕೊಡ್ತೀನಿ ಹೇಗಿದೆ ಅಂತ. ಸೊ ಗೈಸ್ ಇವಾಗ ನಾನು ಮಾತಾಡ್ತಿರೋದು ಮೈಕಲ್ಲಿ. ಸೊ ನಿಮಗೆ ಕ್ವಾಲಿಟಿ ಹೇಗೆ ಬರ್ತಾ ಇದೆ ಏನು ಅಂತ ಸ್ವಲ್ಪ ಕಾಮೆಂಟಲ್ಲಿ ಹೇಳಿ. ಸೊ ಚೆನ್ನಾಗಿದೆ ಗೈಸ್, ಬಜೆಟ್ ಫ್ರೆಂಡ್ಲಿ ಕೂಡ, ನೀವು ಕೊಟ್ಟರೆ ದುಡ್ಡಿಗೆ ವರ್ತ್ ಕೂಡ ಇದು. ಸೊ ನನಗಂತೂ ಅಂದರೆ ಭಾಳ ಇಷ್ಟ. ಇದರಲ್ಲಿ ಒಂದು 3 ಕಲರ್ ಇದೆ, ಒಂದು ಬ್ಲೂ ಕಲರ್ ಇದೆ, ಒಂದು ಬ್ಲ್ಯಾಕ್ ಇದೆ, ಒಂದು ವೈಟ್ ಇದೆ. ಸೊ ನನಗೆ ಎಲ್ಲರೂ ಆಲ್ಮೋಸ್ಟ್ ಯೂಸ್ ಮಾಡೋದು, ಎಲ್ಲರೂ ಅಂತ ಅಲ್ಲ ಬಟ್ ನನಗೆ ಪರ್ಸ್ನಲಿ ಬ್ಲ್ಯಾಕ್ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಬ್ಲ್ಯಾಕ್ ಕಲರೇ ತೊಗೊಂಡೆ. ಸೊ ನನಗಂತೂ ಭಾಳ ಇಷ್ಟ ಆಯಿತು. ನೀವು ಹೇಗಿದೆ, ಇದು ಡಿಸೈನ್ ಹೇಗಿದೆ, ಕಲರ್ ಹೇಗಿದೆ ಅಂತ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ಗೈಸ್. ಸೊ ಥ್ಯಾಂಕ್ ಯು. ಓಕೆ ಗೈಸ್, ಇವಾಗ ಹೊರಗಡೆ ಏನು ಮಾಡ್ತೀರ ಅಂತ ನೋಡೋಣ. ಸೊ ನಾಳೆ ಹಬ್ಬ ಅಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಆಗ್ತಾ ಇರುತ್ತೆ. ಸೊ ಅಮ್ಮ ಇವಾಗ ತೋರಣ ಕಟ್ತಿದ್ದಾರೆ. ಸೊ ಬನ್ನಿ ಏನು ಮಾಡ್ತಿದ್ದಾರೆ ಎಲ್ಲ ಅಂತ ನೋಡೋಣ. ಫಸ್ಟ್ ರಿಂಗ್ ಲೈಟ್ ಆಫ್ ಮಾಡೋಣ ಗೈಸ್, ಅಲ್ಲಿದೆ ಗೈಸ್. ಇವಾಗ ಬನ್ನಿ ಹೋಗಿ ನೋಡೋಣ ಏನು ಮಾಡ್ತಿದ್ದಾರೆ ಅಂತ. ಗೈಸ್ ಇಲ್ಲಿ ನೋಡ್ಬೋದು ನೀವು, ತೋರಣ ಕಟ್ತಿದ್ದಾರೆ. ಮಮ್ಮಿ ಏನಾದರೂ ಹೆಲ್ಪ್ ಮಾಡಬೇಕಾ? ಹಾಂ ಮಾಡಿಲ್ಲಿ, ಏನಾಗಲ್ಲ ನೀನು. ಗೈಸ್ ಇವಾಗ ಅಮ್ಮ ತೋರಣ ಹಾಕ್ತಿದ್ದಾರೆ. ಮಮ್ಮಿ ನಾಳೆ ಏನು ಸ್ಪೆಷಲ್ ಮಮ್ಮಿ? ನಾಳೆ ಎಲ್ಲರ ಮನೇಲಿ ಏನೋ ಒಬ್ಬಿಟ್ಟು. ಹಾಂ ಒಬ್ಬಿಟ್ಟ ಅಲ್ಲ ಆಯ್ತು, ನಾವು ಎಲ್ಲರ ಮನೆಗೂ ಒಬ್ಬಿಟ್ಟು ಮಾಡ್ತಾರೆ, ನಮ್ಮ ಮನೆ ಏನಾದ್ರು ಸ್ಪೆಷಲ್ ಐತಾ? ಏನಾದ್ರು ಸ್ಪೆಷಲ್ ಆಗಿ ಮಾಡ್ತೀಯಾ? ಸ್ಪೆಷಲ್ ಅಂದ್ರೆ ಅದೇ ಒಬ್ಬಿಟ್ಟೆ. ನೀ ಏನಾದ್ರು ಬೇರೆ ಏನಾದ್ರು ಯೋಚನೆ ಮಾಡು ಮಮ್ಮಿ. ಹಾ ಏನ್ ಮಾಡಕ್ ಬರುತ್ತೆ, ಒಬ್ಬಿಟ್ಟೆ ಮಾಡೋದು. ಒಬ್ಬಿಟ್ಟೆ ಹೌದಾ? ನಿಂಗ್ ಹೊಸ ಮೈಕ್ ಹೇಗ ಅನ್ಸ್ತು? ಮೈಕ್ ಖುಷಿ ಆಯ್ತಾ? ವಾಯ್ಸ್ ಚೆನ್ನಾಗಿ ಕೇಳಿಸ್ತಾ ಇದೆಯಾ? ನೀನೇ ತಂದ್ಕೊಟ್ಟಿದ್ದು, ಸೊ ನೀನು ಆರ್ಡರ್ ಮಾಡಿಸಿದ್ದು, ಸೊ ನಿಂಗೆ ಥ್ಯಾಂಕ್ ಯು. ಮತ್ತೆ ಏನ್ ಸಮಾಚಾರ? ಎಲ್ಲ ಹೇಳ್ಬೇಕಪ್ಪ. ಇಲ್ಲ ಸುಮ್ ಕೂತ್ಕೊಳ್ಳೋ, ಅರ್ಧೋದ್ರೆ ಮುಗಿದ್ ಕಣ. ನೀನಂತೂ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ಅಷ್ಟೇ. ಹೋಗಕ್ ಆಸೆ ಇದೆಯಾ? ಹೋಗ್ತೀಯಾ? ಇಲ್ಲ ಮತ್ತೆ ಅಷ್ಟೇ ಗೈಸ್. ನಾನಂತೂ ಇಲ್ಲಿ ಚಿಲ್ ಮಾಡ್ತಾ ಇದ್ದೀನಿ, ಬಿಕಾಸ್ ನಾನು ಬೆಳಗ್ಗೆಯಿಂದ ಹೋಟ್ಲಲ್ಲಿ ಇದ್ದೆ ಎಲ್ಲ ಗೈಸ್. ಸ್ವಲ್ಪ ಕಾಲೆಲ್ಲ ನೋವಾಗ್ತೈತೆ, ಅದಕ್ಕೋಸ್ಕರ ಅಮ್ಮ, ಕರಣ್ ಮತ್ತೆ ಎಲ್ಲರೂ ನಡೆದಿರ. ಅಪ್ಪ ಕೂಡ ಬೆಳಗ್ಗೆ ನನ್ನ ಜೊತೆ ಇದ್ದರು ಹೋಟ್ಲಿಗೆ. ಸೊ ಅದಕ್ಕೋಸ್ಕರ ಅವರಿಬ್ರು ಅಲ್ಲಿ ನೋಡಿ ಗೈಸ್, ಒಬ್ಬೊಬ್ಬೊಬ್ಬೊಬ್ಬ ಇದು 2 ಸೆಕೆಂಡ್ ಇರೋಲ್ಲ. ಅಲ್ಲ, ನಾನು ವಿಡಿಯೋ ತೋರ್ಸಿದ ತಕ್ಷಣ ನೀನ್ ಆಫ್ ಮಾಡಿದ್ದದನ್ನ. 2 ಸೆಕೆಂಡ್ ಇರೋಲ್ಲ ಫೋನ್ ಬಿಟ್ಟು. ಗೈಸ್ ಏನ್ ಗೊತ್ತಾ, ಅದನ್ನ ಹಿಡ್ಕೊಂಡೇನೆ ರೀಲ್ಸ್ ನೋಡ್ತೀನಿ ಅಲ್ಲಿ.
ಸರಣ ಎಷ್ಟು ಅಡಿಕ್ಟ್ ಆಗಿದ್ಯಾ ನಿನ್ ಫೋನ್ಗೆ ಅಂತಡಿ ಹೇಳ್ತೀನಿ ಪಪ್ಪಂಗೆ ಹೇಳ್ತೀನಿ ತಡಿ ಪಪ್ಪ ಸ್ವಲ್ಪ ಬಿಸಿ ಇದಾರೆ ಇವಾಗ ಹೇಳ್ತೀನಿ ತಡಿ ಹೇಳಣ ಎದುರಿಸ್ತಿದ್ಯಾ ಹೇಳಣ ಎದುರಿಸ್ತಿದ್ಯಾ ಎದುರಿಸ್ತೀನಿ ಅಂತ ಅನ್ಕೋ ಹೇಳಣ ನೋಡ್ ಮಮ್ಮಿ ಹೇಳ್ತೈತಲ್ಲಿ ಸ್ಟ್ರೈಟ್ ಹಿಡ್ಕಂತ ಮತ್ತು ಹಂಗೆ ಹಿಡ್ಕಂತ ಕೈ ಹಾಕೋಂಗ್ ಅಲರ್ಸಿದ್ಯಾ ಹೋಗ್ಲಿ ಬಿಡು ಬರ ಇಲ್ಲಿ ಎದ್ ಮಾಡ್ ಬರ ಇಲ್ಲಿ ಫಸ್ಟ್ ಏ ಗೈಸ್ ಇವಾಗ ನೋಡ್ಬೋದು ತೋರಣ ಕಟ್ತಿದೀವಿ ಇವಾಗ್ಲೇ ನೈಟೆ ಸೊ ಬೆಳಗ್ಗೆ ಬೇರೆ ಕೆಲಸ ಎಲ್ಲ ಇರುತ್ತೆ ಅಲ್ಲ ಗೈಸ್ ಸೊ ಅವಾಗ ಇದೆಲ್ಲ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ತೋರಣ ಎಲ್ಲ ಕಟ್ತಿದೀವಿ ಇದೇನ್ ಮಮ್ಮಿ ಬೇವಿನ ಸೊಪ್ಪು ಹಾ ಗೈಸ್ ಇದು ಬೇವಿನ ಸೊಪ್ಪು ಇಲ್ಲ ಐತಲ್ಲ ಇದು ಸೊ ಅದು ಕೂಡ ಅಲ್ಲೊಂದು ಬೇವಿನ ಸೊಪ್ಪಿದೆ ಟೈಮ್ ಎಷ್ಟ ಟೈಮ್ ಎಷ್ಟು ಅದನ್ನ ಟೈಮ್ ಎಷ್ಟು 7:30 7:30 ಏನ್ ಮಾಡ್ತೀನಿ ಆಟ ಆಡ್ತಿದೀನಿ ಆಟ ಆಡೋ ಟೈಮ್ ಹೇಳಿದ್ರೆ ನನಗೆ ಆಟ ಆಡೋ ಟೈಮ್ ಎಕ್ಸಾಮ್ ಐತೆ ಹೋಗಿ ಓದ್ಕೋ ಎಕ್ಸಾಮ್ ಐತೆ ಹೋಗಿ ಓದ್ಕೋ ಹೋಗೋ ಎಷ್ಟು ಕೂತ್ಕೊಳ್ಳೋಣ ಎಷ್ಟೊಂದು ಕೂತ್ಕೊಳ್ಳೋಣ ಹೋಗ ಎಷ್ಟೊತ್ತಂಗ ಕೂತ್ಕೊಳ್ಳೋಣ ಅಯ್ಯೋ ಇದೇನಾಗಲ್ಲ ಇನ್ನೊಂದ್ ಸ್ವಲ್ಪ ಓದ್ಕೊಂಡು ಇನ್ನೊಂದ್ 4 ದಿವಸ ಹೋಗಷ್ಟೇ ಮುಗೀತು ಇನ್ನೊಂದ್ 4 ದಿವಸ ಹೋಗಷ್ಟೇ ಮುಗೀತು ಇನ್ನೊಂದ್ 4 ದಿವಸ ಅಷ್ಟೇ 5 ನಿಮಿಷನಾ ಸರಿ ಆಯ್ತು ನಾನು ಆಟ ಆಡೋಣ ನಾನು ಆಟ ಆಡೋಣ ಐ ಯು ಶೋರ್ ಎಸ್ ಪಕ್ಕಾ ತಾನೆ ಪಕ್ಕಾ ನಿಜ ನಿಜ ಕ್ರಿಕೆಟ್ ಕ್ರಿಕೆಟಾ ಇವಾಗ ಇಷ್ಟೊತ್ತಲ್ಲ ಆಡ್ತೀಯಾ ಸರಿ ಆಯ್ತು ಬಾ ಗೈಸ್ ಇವಾಗ ಇಲ್ಲೊಂದಾಗಿದೆ ಮತ್ತೆ ಇಲ್ಲಿ ಪೂರ್ತಿ ಆಗುತ್ತೆ ಗೈಸ್ ಇಲ್ಲಿ ಪೂರ್ತಿ ಕಟ್ತೀವಿ ಸೊ ಗೈಸ್ ನಮ್ಮ ಮನೆಯಲ್ಲಿ ತುಳಸಿ ಗಿಡ ನೋಡಿ ಹೇಗೆ ಚೆನ್ನಾಗಿ ಇದು ನಮ್ಮ ಅಮ್ಮನೇ ಗೈಸ್ ಎಲ್ಲ ಮೇಂಟೈನ್ ಮಾಡೋದು ಸೊ ಅವ್ರಿಗೇನೆ ಇದು ಮನಿ ಪ್ಲಾಂಟ್ ವಾವ್ ಗೈಸ್ ಬಹಳ ಇದಾಗಿಲ್ಲ ಗೈಸ್ ಒಂದ್ ಮಂತ್ ಆಯ್ತು ಅಷ್ಟೇ ಒಂದ್ ಮಂತ್ ಇಂದ ನೋಡಿ ಗೈಸ್ ಹೆಂಗ್ ಬಂದಿದೆ ಇಲ್ಲಿವರೆಗೂ ಪೂರ್ತಿ ಸೊ ಇವಾಗ ಅಲ್ಲಿ ಎಲ್ಲ ಹಾಕ್ತಾರೆ ಸೊ ಇವಾಗ ಬನ್ನಿ ಬಾಲಿಂಗ್ ಆಡ್ಸೋಣ ತಡಿ ಹೌದಾ ಸರಿ ಆಯ್ತು ಬಾರೋ ಓಕೆ ಗೈಸ್ ಇವಾಗ ನೋಡೋಣ ಬೇಡ ಆಡ ನೀನೆ ಬ್ಯಾಟಿಂಗ್ ಆಡು ಗೈಸ್ ಇವಾಗ ನೋಡೋಣ ಆಡ್ಸೋಣ ಹೆಂಗ್ ಆಡ್ತಾನೆ ಅಂತ ನೋಡಿ 3, 2, 1 ಓ ಯಾಕೋ ಕಾರಣ ಯಾಕೋ ಆಯ್ತು ಕೊಡಿ ಓ ಶಿಟ್ ಮಮ್ಮಿಗ್ ಬಿದ್ರೆ ಮುಗೀತ್ ನಿನ್ ಕತೆ ಕರಣ್ ಎಲ್ಲಿದೆ ಗೈಸ್ ಬಾಲ್ ಬನ್ನಿ ಇವಾಗ ಓ ಲೇ ನನ್ ಮಕ್ಳಿಗೆ ನೋಡಿ ಏನ್ ಹೇಳ್ಬೇಕು ನಿಮ್ಗೆ ಬಾಲ್ ಕೂಡ ಇಲ್ಲೇ ಬಿಟ್ಟಿದ್ದಾನೆ ಸೊ ಗೈಸ್ ಇವಾಗ ಇನ್ನೊಂದು ಬಾಲ್ ಆಡ್ಸೋಣ ಬನ್ನಿ ಓ ಏನೋ ಹಿಂಗ್ ಹೊಡಿತ್ಯಾ ನೀನ್ ಆಡ್ಸ್ ತಗೋ ಬಾಲ್ ಸುಮ್ನೆ ಆಡಿಸ್ಬೇಕು ಓಡು 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 ತಗೊಂಬ ಇಸಿ ಇದು ಯಾವ ಬಾಲಿಂಗ್ ಅಂತಾರೇನಾ ಗೈಸ್ ನಾನು ಜೋರಾಗಿ ಹೊಡಿಬೋದು ಸುಮ್ನೆ ಹೋದ್ರೆ ಮತ್ತೆ ಅವನೇ ಹೋಗ್ತಾನೆ ತಗೊಂಬರೋದಕ್ಕೆ ಅದಕ್ಕೋಸ್ಕರ ಸುಮ್ನೆ ಬೇಡ ಅಂತ ಅಂದೆ ಸೊ ಇವಾಗ ಆಡೋಣ ಬನ್ನಿ ಗೈಸ್ ಇನ್ನೊಂದು ಓಕೆ ಸೊ ಹೇಳು ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಗೈಸ್ ಇದು ಬೆಳಗ್ಗೆ ಸೊ ಇವಾಗ ಎದ್ದು ಫ್ರೆಶ್ ಅಪ್ ಆದೆ ಸೊ ಸ್ನಾನ ಆಗಿಲ್ಲ ಯಾಕಂದರೆ ಗೊತ್ತು ಎಣ್ಣೆ ಹಚ್ಕೋಬೇಕಲ್ವಾ ಸೊ ಅದಕ್ಕೋಸ್ಕರ ಸ್ನಾನ ಮಾಡಿಲ್ಲ ಫಸ್ಟ್ ಟಿಫನ್ ಮಾಡೋಣ ಭಾಳ ಹೊಟ್ಟೆ ಹಸ್ತಿದೆ ಬನ್ನಿ ಯಾರ್ಯಾರು ಏನು ಮಾಡ್ತಾರೆ ಅಂತ ನೋಡೋಣ ಇಲ್ಲಿ ನೋಡಿ ಪೂಜೆ ಕೂಡ ಆಗ್ಬಿಟ್ಟಿದೆ ಗೈಸ್
ನೋಡಿ ನಾವು ಮಲ್ಕೊಂಡಿದ್ವಿ, ಆಗಲೂ ಪೂಜೆ ಕೂಡ ಆಗ್ಬಿಟ್ಟಿದೆ. ಗೈಸ್ ಏನು ಮಾಡ್ತಾರೆ ನೋಡೋಣ. ಮಮ್ಮಿ ಹ್ಯಾಪಿ ಯುಗಾದಿ, ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೇಮ್ ಟು ಯು. ಏನು ಮಾಡ್ತಿದ್ದೀರಾ? ಇಲ್ಲಿ ಹೋಳಿಗೆ ಸಾರಿದೆ, ಬಿಸಿ ಬಿಸಿ. ಇದು ಪೂರ್ಣ ರೆಡಿ ಇದೆ ಗೈಸ್. ಸ್ವಲ್ಪನೇ ಮಾಡಿರೋದು, ಯಾಕಂದರೆ ಬರೀ ನಾವು 4 ಜನ ಅಲ್ಲಿ ಬರೋದು. ಸೊ ಅದಕ್ಕೆ ಅಲ್ಲಿ ಟೀ ಆಗ್ತಾಯಿದೆ. ಇದು ಪಾಯಸ, ಹಾಲು ಪಾಯಸ. ಓಕೆ, ಇದು ಕಾಳಿನ ಪಲ್ಯ ರೆಡಿ ಆಗ್ತದೆ. ಕಾಳಿನ ಪಲ್ಯಗೆ ರೆಡಿ ಮಾಡ್ತಿದ್ದಾರೆ. ಪಪ್ಪ ಹ್ಯಾಪಿ ಯುಗಾದಿ ನಿಮಗೂ. ಹ್ಯಾಪಿ ಯುಗಾದಿ. ಈ ನೂತನ ಪರಭಾವ ಸಂವತ್ಸರದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಈ ನೂತನ ಪರಭಾವ ಸಂವತ್ಸರದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಗೈಸ್, ನಮ್ಮ ಫ್ಯಾಮಿಲಿಯಿಂದ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಸೊ ಈ ಯುಗಾದಿ ನಿಮಗೆ ಖುಷಿ, ಸಂತೋಷ ಜಾಸ್ತಿ ಎಲ್ಲ ಸಿಹಿ ಆಗಿರ್ಲಿ, ಎಲ್ಲ ನಿಮಗೆ ನಿಮ್ಮ ಫ್ಯಾಮಿಲಿ ಪೂರ್ತಿ ಸಿಹಿ ಆಗಿರ್ಲಿ, ಖುಷಿ ಆಗಿರ್ಲಿ ಅಂತ ಕೇಳ್ಕೊತೀವಿ. ಸೊ ಹ್ಯಾಪಿ ಯುಗಾದಿ ಗೈಸ್. ಕರಣ್ ಹ್ಯಾಪಿ ಯುಗಾದಿ ಬ್ರೋ. ಏನು ಮಾಡ್ತಿದ್ದೆ ಬೆಳಗ್ಗೆಲ್ಲಿ? ಫೋನ್ನ ಬಂದು ವಿಶ್ ಮಾಡಬೇಕು ಅನ್ನೋದು ಏನೂ ಇಲ್ಲಲ್ಲ ನಿನಗೆ. ವಿಶ್ ಮಾಡಬೇಕು ಏನೂ ಇಲ್ಲಲ್ಲ ನಿನಗೆ. ನಾನೇ ಬಂದು ವಿಶ್ ಮಾಡ್ಬೇಕೇನು? ಈ ಕಡೆ ನಾನೇ ಬಂದು ವಿಶ್ ಮಾಡ್ಬೇಕಾ ನಿನಗೆ? ಆಯಿತು, ಕೇಳಿದೆ. ಯಾವ್ದು ಎಕ್ಸಾಮ್ ಇರೋದು? ಎಕ್ಸಾಮ್ ಯಾವ್ದಿರೋದು? ಯಾವಾಗ? 24ಗೆ. ಸರಿ ಆಯಿತು. ಇವಾಗ ಟೀ ಕುಡಿಯೋಣ. ಇವಾಗ ಗಲ್ಲಂಗೆ ಎಣ್ಣೆ ಹಚ್ಚಿದ್ದಾರೆ. ನೆಕ್ಸ್ಟ್ ನಾನು ಪಪ್ಪ ಕಾಪಿರೇಟ್ ಬೀಳ್ತಂತೆ ಸೌಂಡು. ಓಕೆ ಗಾಯ್ಸ್, ಇದು ನನ್ನ ಔಟ್ಫಿಟ್ಟು. ಸೊ ಐರನ್ ಎಲ್ಲ ಹೋಗ್ಬಿಟ್ಟಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಬಂದು ಜುಡಿಯೋದಲ್ಲೇ, ಈ ಪ್ಯಾಂಟ್ ಬಂದು ಜುಡಿಯೋದಲ್ಲೇ. ಸೊ ಇದೊಂದು ಬ್ಯಾಗಿ ಜೀನ್ಸ್ ಕೂಡ, ಮತ್ತು ಇದು ಒಂದು ಲೈಕ್ ಕ್ರಾಪ್ ಹುಡಿ ಟೈಪ್. ಸೊ ಹಿಂದೆ ಒಂದು ಇದು ನೋಡಿ, ಇದಿದೆ. ನನಗಂತೂ ಭಾಳ ಇಷ್ಟ ಆಯಿತು. ಇದು ಅಪ್ಪನ ಸೆಲೆಕ್ಷನ್ನು ನೋಡಿ, ಚೆನ್ನಾಗಿದೆ ಅಲ್ಲ ಗೈಸ್. ಹ್ಯಾಪಿ ಯುಗಾದಿ ಎಲ್ಲರಿಗೂ. ಈ ಯುಗಾದಿ ನಿಮಗೆ ಖುಷಿ, ಸಂತೋಷ, ಆರೋಗ್ಯ ಎಲ್ಲ ಕೊಡಲಿ ಅಂತ ಹೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್, ನನ್ನ ಎಲ್ಲ ಫಾಲೋವರ್ಸ್ ಎಲ್ಲರಿಗೂ ಕೂಡ ಹ್ಯಾಪಿ ಯುಗಾದಿ ನನ್ನ ಕಡೆಯಿಂದ ಹಾಗೂ ನನ್ನ ಫ್ಯಾಮಿಲಿ ಕಡೆಯಿಂದ. ಓಕೆ ಗಾಯ್ಸ್, ಮತ್ತೆ ನಿಮಗೆ ಈ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಸೊ ಭಾಳ ಯಾಕೆ ಬ್ಲಾಗ್ ಆಗ್ತಿಲ್ಲ ಅಂದರೆ ಸ್ವಲ್ಪ ಅದು ಭಾಳ ಲೆಂತಿ ಆಗಿಬಿಡುತ್ತೆ, ನಿಮಗೂ ನೋಡೋಕ್ಕೆ ಬೋರ್ ಕೂಡ ಆಗುತ್ತೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾವು ಹಬ್ಬದ ಊಟ ಮಾಡೋದು, ಮತ್ತು ನಮ್ಮ ದೊಡ್ಡವ್ರ ಮನೆಗೆ ಹೋಗ್ತೀವಿ, ನಮ್ಮ ದೊಡ್ಡಮ್ಮವ್ರು ಬರ್ತಾರೆ ಮನೆಗೆ. ಸೊ ಮತ್ತೆ ನಿಮಗೆ ಪಾರ್ಟ್ 2 ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಸಬ್ಸ್ಕ್ರೈಬ್ ಆಗಿ, ಯಾರ್ಯಾರು ಬೆಲ್ ಐಕನ್ ಆನ್ ಮಾಡಿಲ್ಲೋ ಬೇಗ ಆನ್ ಮಾಡಿ, ಆಲ್ ಅಲ್ಲಿ ಪ್ರೆಸ್ ಮಾಡಿ. ಸೊ ಮತ್ತೆ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಬಾಯ್. ಹೈ ಗೈಸ್, ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ದೊಡ್ಡಮ್ಮ. ಹೈ ಗೈಸ್, ಇವರು ನಮ್ಮ ದೊಡ್ಡಪ್ಪ. ಹ್ಯಾಪಿ ಯುಗಾದಿ.